ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸೀರಿಯಲ್ನ ಅಪ್ಡೇಟ್ಸ್ ಈ ಚಾನಲಲ್ಲಿ ಸಿಗುತ್ತೆ. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ಮತ್ತು ಮೀನಾ ತುಂಬ ಬೇಜಾರಾಗಿ ಮನೆಯಿಂದ ಹೊರಗಡೆ ಬಂದು ಮಲ್ಗೋಕೆ ರೆಡಿಯಾಗಿರ್ತಾರೆ. ಸೂರ್ಯನಿಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತೆ. ಹಾಗಾಗಿ ಅವನಿಗೆ ಮೀನಾಗೆ ಹೇಳ್ತಾನೆ, ಇವಾಗ ನಾನಿದ್ದೀನಿ, ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತೀನಿ, ನಾನೇ ಇಲ್ಲ ಅಂದರೆ ನೀನೇನು ಮಾಡ್ತೀಯ, ಇವ್ರ ಮಧ್ಯೆ ಹೇಗಿರ್ತೀಯ ಅಂತ ಕೇಳ್ತಾನೆ. ಆವಾಗ ಮೀನಾ, ಇಲ್ಲ ರೀ ಹಾಗೆಲ್ಲ ಹೇಳಬೇಡಿ, ನೀವಿಲ್ಲದೆ ಇದ್ದರೆ ನಾನು ಬದುಕಿರಲ್ಲ ಅಂತಾನೆ. ಇಬ್ಬರು ತುಂಬ ಎಮೋಷನಲ್ ಆಗಿ ತಪ್ಕೊಂಡು ಅಳ್ತಾರೆ. ಈ ಕಡೆ ಇಲ್ಲಿ ಶಾಂತಿ ರಂಗನಾಥ್ ಹತ್ರ ಸೂರ್ಯ ಮತ್ತು ಮೀನಾ ಬಗ್ಗೆ ಬೈಕೋತಾ ಇರ್ತಾಳೆ. ಆವಾಗ ರಂಗನಾಥ್, ನಿನ್ನ 2 ಮಕ್ಕಳು ತಪ್ಪು ಮಾಡಿದ್ರೆ ತಪ್ಪೇ ಅಲ್ಲ, ಆದರೆ ಸೂರ್ಯ ಮತ್ತು ಮೀನಾ ಮಾಡಿರೋದನ್ನ ಎತ್ತಿ ಎತ್ತಿ ಹೇಳ್ತೀಯ. ಈ ಮನೇಲಿ ಪಾಪ ಮೀನಾ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದು, ತಿಂಡಿ ಮಾಡೋದು, ಮಧ್ಯಾಹ್ನ ಅಡುಗೆ ಮಾಡೋದು, ಮನೆ ಕೆಲಸದವಳ ಥರ ಎಲ್ಲದನ್ನೂ ಮಾಡ್ತಾಳೆ. ನೀವೇನು ಮಾಡ್ತೀರಾ? ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತೀರಾ, ಪಾಪ ಆ ಹುಡುಗಿನ ಯಾಕೆ ಅಷ್ಟೊಂದು ಗೋಳೈಕತ್ತೀಯ ಅಂತ ಕೇಳ್ತಾನೆ. ಈ ಕಡೆ ಶಾಂತಿ ಬೆಳಿಗ್ಗೆನೆ ಕಾಫಿ ಮಾಡಿಕೊಂಡು ರವಿ ಮತ್ತು ಶ್ರುತಿಗೆ ಕೊಡಬೇಕು ಅಂತ ಕಿಚನ್ಗೆ ಬಂದಿರ್ತಾಳೆ. ಆದರೆ ಮೀನಾ ಶ್ರುತಿ ಕೆಲಸಕ್ಕೆ ಹೋಗಿದ್ದಾಳೆ ಅಂತ ಹೇಳೋ ಅಷ್ಟರಲ್ಲಿ ಸಕ್ಕರೆ ಅವಳಿಗೆ ಬೈದು ಕಾಫಿ ಮತ್ತು ತಗೊಂಡೋಗ್ತಾಳೆ. ಶಾಂತಿ ಟೀ ಕೊಡೋಕ್ಕಂತ ರೂಮ್ಗೆ ಬಂದಾಗ ಫುಲ್ ಶಾಕ್ ಆಗಿಬಿಡ್ತಾಳೆ. ಯಾಕಂದರೆ ರವಿ ಶ್ರುತಿ ಸೀರೆನ ಮಡ್ತಾ ಇರ್ತಾನೆ. ಏನೋ ನಿನಗೆ ಬಂದಿರೋದು, ಹೆಂಡತಿ ಸೀರೆನ ಮಡ್ತಾ ಇದೆಯಾ ಅಂತ ರವಿಗೆ ಬೈತಾಳೆ. ಶ್ರುತಿ ಆ ಬೆಳಿಗ್ಗೆನೆ ಕೆಲಸಕ್ಕೆ ಹೋಗಿರ್ತಾಳೆ. ಇದನ್ನು ನೋಡಿ ಶಾಂತಿಗೆ ಶಾಕ್ ಆಗುತ್ತೆ. ಯಾಕೆಂದರೆ ನನಗೆ ಹೇಳ್ದೇ ಅವಳು ಹೋಗಿಬಿಟ್ಟಿದ್ದಾಳೆ, ಇದೇನು ಹಾಸ್ಟೆಲ್ಲ ಅಥವಾ ಈ ಮನೇನ, ಏನು ಹೇಳ್ದೆ ಕೇಳದೆ ಹೋಗ್ತಾರೆ ಅಂತ ತುಂಬ ಬೇಜಾರು ಮಾಡ್ಕೋತಾಳೆ. ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ ಬರ್ತಾರೆ. ರೋಹಿಣಿ ತನಗೋಸ್ಕರ ಅತ್ತೆ ಕಾಫಿ ಮಾಡ್ಕೊಂಡಿದ್ದಾರೆ ಅಂತ ಕಾಫಿನ ಕುಡಿತಾಳೆ. ಆದರೆ ಶಾಂತಿ ಹೇಳ್ತಾಳೆ, ಇದು ನಿನಗೆ ಮಾಡಿದ್ದಲ್ಲಮ್ಮ, ನಾನು ಶ್ರುತಿಗಂತ ಮಾಡಿದ್ದು, ಬಟ್ ಪರವಾಗಿಲ್ಲ ಬಿಡು, ನೀನು ಕುಡಿ, ಯಾರಿಗೆ ಮಾಡಿದ್ದು ಯಾರಿಗೆ ಸೇರುತ್ತೋ ಅಂತ ಹೇಳ್ತಾಳೆ. ಆವಾಗ ರೋಹಿಣಿ ತುಂಬಾ ಬೇಜಾರು ಮಾಡ್ಕೋತಾಳೆ. ಅವಾಗ ಇದ್ಕೊಂಡು ಮನೋಜ ಮೀನಂಗೆ ಬೈತಾನೆ, ಏನು ಒಂದೇ ಕಪ್ ಕಾಫಿ ಇದೆ, ನನಗೆ ಕಾಫಿ ಇಲ್ವಾ, ಕಾಫಿ ತೊಗೊಂಡು ಬಾ ಅಂತ. ಆವಾಗ ರಂಗನಾಥ್ ಬೈತಾನೆ, ಇಲ್ಲಿ ನಿನ್ನ ಅಮ್ಮ ಇದ್ದಾಳೆ, ಹೆಂಡತಿ ಇದ್ದಾಳೆ, ನೀನು ಅವಳಿಗೇನು ಕದ್ರಿಸ್ತೀಯ, ಅವ್ರ ಹತ್ರ ಮಾಡ್ಕೊಡೋಕ್ಕೆ ಹೇಳು, ಅವಳೇನು ಈ ಮನೆ ಕೆಲಸದವಳ ಅಂತ ಜೋರು ಮಾಡ್ತಾನೆ.